ಮಾಸ್ತಿ ಕನ್ನಡದ ಆಸ್ತಿ ಅಂತ ಬೀಗುವ ವಿಧಾನಸಭಾ ಕ್ಷೇತ್ರ ಅದು ಮಾಲೂರು. ಇಲ್ಲಿಯ ಜನರ ಮನಸ್ಥಿತಿ ಏನು, ಜನರ ಬೇಡಿಕೆಗಳೇನು, ನಿರೀಕ್ಷೆಗಳೇನು, ಆಶೋತ್ತರಗಳೇನು? ಇಂಥ ಶಾಸಕರು ನಮ್ಗೆ ಸಿಕ್ಕೋದೇ ಇಲ್ಲ. ಸುಮಾರು 10 ವರ್ಷ ಏನು ಕೆಲಸ ಆಗಿಲ್ಲ ನಮ್ಮದು. ಈಗ ನಮ್ಮ MLA ಸಾಹೇಬರು ಹೇಳಿದ್ದಾರೆ, ಕೆಲವೊಂದು ಇಲಾಖೆಗಳಲ್ಲಿ ಈಗಲೂ ಲಂಚ ಅವತಾರ ಜಾಸ್ತಿ ಆಗಿದೆ. ರೈತರನ್ನ ತುಂಬ ಸುತ್ತಾಡಿಸ್ತಾರೆ. ಬಡವರು ಬಗ್ಗರು ಇರ್ತಾರಲ್ಲ, ಅವ್ರಿಗೆಲ್ಲ ಒಂದು ಅನುಕೂಲಗಳಾಗಬೇಕು. 4 ತಿಂಗಳಿಂದ ಸಂಬಳ ಬರಲ್ಲ. కొడుకులు సాకెళ్ళే మమ్మల్ని ఇద్దరు ఉన్నారు. ముగ్గురు సాకెళ్ళి వచ్చి మాటలే తిరుచుకొని తినుకొని ఉండము. ನಂಜೇಗೌಡರು ಮಾಲೂರಿನ ಜನತೆಯ ಆಸ್ತಿ ಆಗಿದ್ದಾರೆ ಅನ್ನೋದಕ್ಕೆ ಏನು ಉದಾಹರಣೆ ಕೊಡ್ತೀರಿ ನೀವು? MLA ಆಗಿದ್ದಕ್ಕೆ ಮಾಡಕ್ಕೆ ಅವಕಾಶ ಇಲ್ದವಲ್ಲ ಮಾಡ್ತೀವಿ ಅಂತ ನಾನು ಹೇಳಿಲ್ಲ. ಏನೋ ವಾರಕ್ಕೆ 1 ದಿವಸ 2 ದಿವಸ ಶೋಕಿಗೆ ಬಂದ್ಬಿಟ್ಟು MLA ಅಂತೇಳಿ ಜನಗಳ ಮುಂದೆ ಮಾತಾಡೋದು ಜನಗಳಿಗೆ ಸಿಕ್ಕೋದಲ್ಲ. ಮುಂದೆ ದೇವರವನೇ, ನನ್ನ ಜನ ಅವರೇ. ಆದ್ರೆ ಜನರು ಎಲ್ಲಾ ಸಮಸ್ಯೆಗೆ ನೀವು ಪರಿಹಾರ ಒದಗಿಸ್ತೀರಿ ಅಂತ ಎಷ್ಟು ಮಟ್ಟಿಗೆ ಹೇಳ್ತೀರಿ? ಆಗೋದಿಲ್ಲ, ಎಲ್ಲ ಆಗೋದಿಲ್ಲ. ನಾನು ಅನ್ಕೊಂಡಿರ್ಲಿಲ್ಲ ಬಜೆಟ್ ಆಗಿದ ತಕ್ಷಣ ಪ್ರಾರಂಭ ಆಗ್ಬೋದು, 4-5 ತಿಂಗಳಲ್ಲಿ ಅನ್ಕೊಂಡಿದ್ದೆ. ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಬೇಜಾರಾಗ್ತದೆ. ಸದ್ಯದ ಆಡಳಿತ ಸರ್ಕಾರ ಖಜಾನೆ ತುಂಬಿದ ಸರ್ಕಾರ ಅಂತ ಹೇಳ್ತೀರಾ? ಇವತ್ತು ಏನಾದ್ರೂ ಒಂದು ಮಾತು ಕೊಟ್ರೆ ಆ ಕೆಲಸ ಮಾಡ್ಬೋದು. ಗ್ಯಾರಂಟಿ ಬಂದಿಂದ ಖಜಾನೆಗೆ ಹೊಡೆತ ಬಿತ್ತು. ರಾಜಕಾರಣದಲ್ಲಿ ಇವೆಲ್ಲ ಮಾಡಕ್ ಆಗ್ತಾ ಇಲ್ಲ. ಓಟ್ಗಾಗಿ ಏನ್ ಬೇಕೋ ಮಾಡಕ್ ಹೋಗ್ತೀವಿ. ವೋಟರ್ಸ್ ಭ್ರಷ್ಟರಾಗಿ ಮಾಡ್ತಾ ಇರೋದು ಯಾರಾದ್ರೂ ರಾಜಕಾರಣಿಗಳು. ಕೆಲವು ಯೋಜನೆಗಳನ್ನ ಸ್ಕೀಮ್ ಕೆಲಸ ಬರ್ದವಲ್ಲ ಕೊಡಕ್ ಹೋಗ್ತಾ ಇದೀವಲ್ಲ, ಆ BJP ಅವ್ರಿಗೆ ಕೊಟ್ಟರು ನಾವು ಮಾಡ್ಬೇಕು. ಅವ್ರು ಕೊಟ್ಟರು ಓಟ್ ಜಾಸ್ತಿ ಆಯ್ತು ಅವ್ರಿಗೆ, ನಾವು ಕೊಟ್ಟಿಂತ ಓಟ್ ಜಾಸ್ತಿ ಮಾಡ್ಕೊಬೇಕು ಅನ್ನೋ ಗ್ಯಾರಂಟಿಗಳ ಬಗ್ಗೆ ಹೇಳ್ತಾ ಇಲ್ಲ ಅಲ್ಲ? ಮಾಲೂರಲ್ಲಿ ಮಾಲ್ ಮಾಡೋ ಯೋಚನೆ ಇದೆ ನಿಮ್ಗೆ? BDM ಮಾಲ್ ಸ್ಟಾರ್ಟ್ ಆಗಿದೆ. ಬೆಂಗಳೂರಿಗೆ ಹತ್ರ ಬಂದಿದ್ವಲ್ಲ, ನಾನೇ ಮಾಡಿದಂತ ಒಬ್ಬ MLA ತೊಂದರೆಗಳು ಕೊಟ್ರು. ಬೇಕಾದಷ್ಟು ಕಷ್ಟಗಳಾಯ್ತು. ಡೆವಲಪ್ಮೆಂಟ್ಸಿಗೆ 1 ರೂಪಾಯಿ ದುಡ್ಡು ಕೊಡ್ಲಿಲ್ಲ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.